ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ 0 ಸಬ್ಸ್ಕ್ರೈಬರ್ಸಿಂದ 10 ಮಿಲಿಯನ್ವರೆಗೂ ನಿಮಗೆ ಏನೆಲ್ಲ ಸಿಗುತ್ತೆ. ಲೈಕ್ ನಿಮ್ಗೆ ಈಗ ಏನಾದರೂ ಚಾನಲ್ ಸ್ಟಾರ್ಟ್ ಮಾಡಿದರೆ ನಿಮಗೆ ಏನೇನು ಸಿಗುತ್ತೆ. ಲೈಕ್ ನಿಮ್ಮದು 0 ಸಬ್ಸ್ಕ್ರೈಬರ್ಸ್ ಇರುತ್ತಲ್ಲ, ಸೊ ಆಗೇನು ಸಿಗುತ್ತೆ, ಲೈಕ್ ಇನ್ನು ತುಂಬ ಲೈಕ್ 50 ಸಬ್ಸ್ಕ್ರೈಬರ್ಸಲ್ಲಿ ಏನು ಸಿಗುತ್ತೆ ಆ್ಯಂಡ್ 500 ಸಬ್ಸ್ಕ್ರೈಬರ್ಸಲ್ಲಿ ಏನು ಸಿಗುತ್ತೆ. ತುಂಬ ಜನ ಬಂದುಬಿಟ್ಟು ಯೂಟ್ಯೂಬರ್ಸ್ ಇರ್ತೀರ, ಬಟ್ ಅವ್ರಿಗೆ ಗೊತ್ತಿರಲ್ಲ ಎಷ್ಟೆಷ್ಟು ಸಬ್ಸ್ಕ್ರೈಬರ್ಸಲ್ಲಿ ನಮಗೆ ಏನೇನು ಸಿಗುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಓಕೆನಾ? ಸೊ ಇವತ್ತು ಇಂದು ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. 0 ಸಬ್ಸ್ಕ್ರೈಬರ್ಸಿಂದನೇ ನಿಮಗೆ ಏನೆಲ್ಲ ಫ್ಯೂಚರ್ಸ್ ಸಿಗುತ್ತೆ ಆ್ಯಂಡ್ 100 ಮಿಲಿಯನ್ ಏನಿದೆ ಅಲ್ಲಿವರೆಗೂ ನಿಮಗೆ ಏನೆಲ್ಲ ಸಿಗುತ್ತೆ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ತಿಳ್ಕೊಳ್ಳಿ. ನೀವು ಒಂದು ಯೂಟ್ಯೂಬರ್ ಇದ್ದರೆ ತಿಳ್ಕೊಳ್ಳೇಬೇಕು ನಿಮಗೆ. ಓಕೆನಾ? ಏನೆಲ್ಲ ನಿಮಗೆ ಫ್ಯೂಚರ್ಸ್ ಎಲ್ಲ ಸಿಗುತ್ತಂತ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಡೀಟೇಲ್ಸ್ ಆಗಿ ನೋಡ್ಕೊಳ್ಳಿ ಲಾಸ್ಟ್ವರೆಗೂ. ವಿಡಿಯೋ ಅಂತ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಎಲ್ಲ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನು ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಅದರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಾನು ಎಲ್ಲನೂ ಬಂದುಬಿಟ್ಟು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾವ್ಯಾವುದು ಎಷ್ಟೆಷ್ಟು ಸಬ್ಸ್ಕ್ರೈಬರ್ಸ್ಗೆ ಏನೆಲ್ಲ ಸಿಗುತ್ತಂತ. ಓಕೆನಾ? ಸೊ ನೋಡಿ ಗೈಸ್, ಇಲ್ಲಿ ನೀವು 0 ಸಬ್ಸ್ಕ್ರೈಬರ್ಗೆ ನಾವು ಮಾತಾಡೋದಾದರೆ ಇಲ್ಲಿ ನಮಗೆ ಬಂದುಬಿಟ್ಟು 0 ಸಬ್ಸ್ಕ್ರೈಬರ್ಸಲ್ಲಿ ಏನು ಸಿಗುತ್ತೆ ಅಂದರೆ, ಲೈಕ್ ಈಗ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ, ನಿಮ್ಮದು ಸಬ್ಸ್ಕ್ರೈಬರ್ 1 ಇಲ್ಲ 0 ಇದೆ ಅಂದರೆ ನಿಮಗೆ ಇಲ್ಲಿ ಬಂದುಬಿಟ್ಟು ಕಮ್ಯುನಿಟಿ ಟ್ಯಾಬ್ ಏನಿದೆ ಅದು ಸಿಗುತ್ತೆ. ಓಕೆನಾ? ಕಮ್ಯುನಿಟಿ ಟ್ಯಾಬ್ ಏನಿದೆ ಅದು ಸಿಗುತ್ತೆ. ಓಕೆನಾ? ಅದು ಆದಮೇಲೆ ನಮಗೆ ಇನ್ನೊಂದು ಆಪ್ಷನ್ ಕೂಡ ಸಿಗುತ್ತೆ. ಏನು ಆಪ್ಷನ್ ಅದು ಬಂದುಬಿಟ್ಟು ಮೆನ್ಷನ್ ಮಾಡೋ ಆಪ್ಷನ್. ಓಕೆನಾ? ಈ ಥರ ಮೆನ್ಷನ್ ಮಾಡ್ತೀವಲ್ಲ, ಆ ಆಪ್ಷನ್ ಬಂದುಬಿಟ್ಟು ನಿಮಗೆ ಸಿಗುತ್ತೆ. ಓಕೆನಾ? ಮೆನ್ಷನ್ ಅಂದರೆ ಲೈಕ್ ನೀವು ದೊಡ್ಡ ಯೂಟ್ಯೂಬರ್ಸ್ ಯಾರು ಇರ್ತಾರೆ ಅವ್ರ ಚಾನಲ್ನ ಮೆನ್ಷನ್ ಮಾಡ್ಬೋದು. ಲೈಕ್ ಇಲ್ಲಿ ನೋಡಿ, ನಾನು ನಿಮ್ಗೆ ಸಿಂಪಲ್ಲಿ ಹಿಂಗೆ ಇಲ್ಲಿ ಟೈಪ್ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಈ ಥರ ಮೆನ್ಷನ್ ಮಾಡ್ಬೋದು ಯಾರ್ದಾದ್ರೂ ಹೆಸರು, ಲೈಕ್ ಈ ಥರ. ಓಕೆನಾ? ನೀವು ಇಲ್ಲಿ ಟೈಪ್ ಮಾಡಬೇಕಂತ ಇಲ್ಲ. ಓಕೆನಾ? ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ ಒಂದು ಸಲ, ಇಲ್ಲಾಂದರೆ ಕನ್ಫ್ಯೂಸ್ ಆಗಿಬಿಡ್ತೀರ. ಆಮೇಲೆ ನೀವು ಹೋಗ್ಬಿಟ್ಟು ಅಲ್ಲೇ ಸರ್ಚ್ ಮಾಡೋಕ್ಕೆ ಸ್ಟಾಪ್ ಮಾಡಿಬಿಡ್ತೀರ. ಓಕೆ ಅಂದ್ಕೊಳ್ಳಿ, ಈಗ ಇದು ನಿಮ್ಮ ವಿಡಿಯೋ ಇದೆ. ಓಕೆನಾ? ಇದು ನಿಮ್ಮ ವಿಡಿಯೋ ಇದೆ. ನೀವು ಇಲ್ಲಿ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಡಿಸ್ಕ್ರಿಪ್ಷನ್ ಏನಿರುತ್ತೆ, ಓಕೆನಾ, ನಿಮ್ಮದು ಡಿಸ್ಕ್ರಿಪ್ಷನ್ ಇದಿದೆ ಅಂದ್ಕೊಳ್ಳಿ. ಓಕೆನಾ? ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ನೀವು ಏನು ಮಾಡ್ಬೋದು, @ ಅಂತ ಹಾಕಿಬಿಟ್ಟು ಲೈಕ್ ಹೀನಾ ಕ್ರಿಯೇಟರ್ ನೋಡಿ, ಇಲ್ಲಿ ಮೆನ್ಷನ್ ಮಾಡೋ ಆಪ್ಷನ್ ಸಿಗ್ತಾ ಇದೆಯಾ? ಲೈಕ್ ಈ ಥರ ನೀವು ಬಂದುಬಿಟ್ಟು ಮೆನ್ಷನ್ ಮಾಡ್ಬೋದು. ಓಕೆನಾ? ಯಾರ್ದಾದ್ರೂ ಚಾನಲ್ ಬಂದುಬಿಟ್ಟು ನೀವು ಏನು ಮಾಡ್ಬೋದು, ಮೆನ್ಷನ್ ಮಾಡ್ಬೋದು ಈಸಿಲಿ. ಓಕೆನಾ? ಯಾರು ದೊಡ್ಡ ಕ್ರಿಯೇಟರ್ಸ್ ಯಾರೆಲ್ಲ ಇರ್ತಾರೆ ಅವ್ರ ಚಾನಲ್ನು ಕೂಡ ನೀವು ಬಂದುಬಿಟ್ಟು ಏನು ಮಾಡ್ಬೋದು, ಮೆನ್ಷನ್ನ ಮಾಡ್ಬೋದು. ಓಕೆನಾ? 0 ಸಬ್ಸ್ಕ್ರೈಬರ್ಸಲ್ಲಿ ಏನು ಸಿಗುತ್ತೆ ನಮಗೆ, ಒಂದು ಬಂದುಬಿಟ್ಟು ಕಮ್ಯುನಿಟಿ ಟ್ಯಾಬ್ ಸಿಗುತ್ತೆ, ಇನ್ನೊಂದು ಬಂದುಬಿಟ್ಟು ದೊಡ್ಡ ಯೂಟ್ಯೂಬರ್ಸ್ಗಳಿಗೆ ಮೆನ್ಷನ್ ಮಾಡೋ ಆಪ್ಷನ್ ಸಿಗುತ್ತೆ. ನೀವು ಮೆನ್ಷನ್ ಮಾಡಿದರೆ ಆ ದೊಡ್ಡ ಕ್ರಿಯೇಟರ್ ಯಾರು ಇರ್ತಾರೆ ಅವ್ರಿಗೆ ನಿಮ್ಮ ನೋಟಿಫಿಕೇಷನ್ ಹೋಗುತ್ತೆ. ಓಕೆನಾ? ಸೊ 0 ಸಬ್ಸ್ಕ್ರೈಬರ್ಸಲ್ಲೇ ಈ ಫೀಚರ್ ಬಂದುಬಿಟ್ಟು ಕೊಟ್ಟಿದ್ದಾರೆ ಯೂಟ್ಯೂಬ್ ಅವರು. ಓಕೆನಾ? ಅದು ಆದಮೇಲೆ ನಮಗೆ 50 ಸಬ್ಸ್ಕ್ರೈಬರ್ಸಲ್ಲಿ ಏನು ಸಿಗುತ್ತೆ, 50 ಸಬ್ಸ್ಕ್ರೈಬರ್ಸಲ್ಲಿ ಬಂದುಬಿಟ್ಟು ನಮಗೆ ಸಿಗೋದು ಏನಂದರೆ ಲೈವ್ ಸ್ಟ್ರೀಮ್ ಆಪ್ಷನ್ನು. ನಾವು ಲೈವ್ ಮಾಡ್ಬೋದು, ಲೈವ್ ಮಾಡಿಬಿಟ್ಟು ಅರ್ನಿಂಗ್ನು ಕೂಡ ಮಾಡ್ಬೋದು. ಲೈಕ್ ಅವ್ರು ಏನಾದರೂ ದುಡ್ಡು ಏನಾದರೂ ಕಳಿಸ್ಬೋದು, ಇಲ್ಲ ನಿಮ್ಮ ವಾಚ್ ಟೈಮ್, ಅವ್ರು ಯಾರ್ದು ಮಾನಿಟೈಸೇಷನ್ ಆಗಿಲ್ಲ ಅವ್ರದ್ದು ವಾಚ್ ಟೈಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಸೊ ಇದಕ್ಕೆ ನಿಮ್ಮದು ಲೈವ್ ಸ್ಟ್ರೀಮ್ ಮಾಡೋದಕ್ಕೆ ಏನಿರಬೇಕು, ನಂಬರ್ ಏನಿದೆ ಅದು ವೆರಿಫೈಡ್ ಇರಬೇಕು. ಅದ್ರ ಜೊತೆಗೆ 3ನೇ ಆಪ್ಷನ್ ಕೂಡ ನಿಮ್ಮದು ಎನೇಬಲ್ ಆಗಿರಬೇಕು. ಯಾವುದರಲ್ಲಿ, ನಿಮ್ಮ ಸೆಟ್ಟಿಂಗಲ್ಲಿ ಅದೆಲ್ಲ ಆನ್ ಇದ್ದರೆ, ಎನೇಬಲ್ ಇದ್ದರೆ ನಿಮ್ಮದು 50 ಸಬ್ಸ್ಕ್ರೈಬರ್ಸಲ್ಲಿ ಏನಾಗುತ್ತೆ, ಲೈವ್ ಸ್ಟ್ರೀಮ್ ಆಪ್ಷನ್ ಸಿಗುತ್ತೆ. ನೀವು ಈಸಿಲಿ ಲೈವ್ ಸ್ಟ್ರೀಮ್ ಏನಿದೆ ಅದು ಮಾಡ್ಕೋಬೋದು. ಓಕೆನಾ ಗೈಸ್? ಅದು ಆದಮೇಲೆ ನಮಗೆ 500 ಸಬ್ಸ್ಕ್ರೈಬರ್ಸಲ್ಲಿ ಏನು ಸಿಗುತ್ತೆ, 500 ಸಬ್ಸ್ಕ್ರೈಬರ್ಸ್ ಏನಿದೆ ಇದರಲ್ಲಿ ಬಂದುಬಿಟ್ಟು ನಮಗೆ ಏನು ಸಿಗುತ್ತೆ, ನೀವು ಅರ್ನಿಂಗ್ ಮಾಡ್ಬೋದು. 500 ಸಬ್ಸ್ಕ್ರೈಬರ್ಸಲ್ಲೇ ನಿಮಗೆ ಯೂಟ್ಯೂಬ್ ಬಂದುಬಿಟ್ಟು ಆಪ್ಷನ್ ಕೊಟ್ಟಿದೆ. ಏನು ಆಪ್ಷನು, 500 ಸಬ್ಸ್ಕ್ರೈಬರ್ಸ್ ಏನಿದೆ ಕಂಪ್ಲೀಟ್ ಮಾಡಿ, ಅದು ಆದಮೇಲೆ 3000 ವಾಚ್ ಟೈಮ್ ಅವರ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿ, ಅದಾದಮೇಲೆ ನಿಮಗೆ ಏನು ಸಿಗುತ್ತೆ, ಹಾಫ್ ಮಾನಿಟೈಸೇಷನ್ ಆಪ್ಷನ್ ಸಿಗುತ್ತೆ. ಅದ್ರ ಜೊತೆಗೆ ನೀವು ಅರ್ನಿಂಗ್ನೂ ಕೂಡ ಮಾಡ್ಬೋದು. ಹೇಗೆ ಅರ್ನಿಂಗ್ ಮಾಡ್ಬೋದು, ಸೂಪರ್ ಚಾಟ್ ಇದೆ ಮತ್ತು ಜಾಯಿನ್ ಬಟನ್ ಏನಿದೆ ನೀವು ಅದನ್ನು ಎನೇಬಲ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ಬೋದು. ಅದಾದಮೇಲೆ ಸೂಪರ್ ಥ್ಯಾಂಕ್ಸ್ ಏನಿದೆ ಅದರಲ್ಲಿ ನಿಮಗೆ ನೀವೇನಾದರೂ ಲೈವ್ ಸ್ಟ್ರೀಮ್ ಏನಾದರೂ ಮಾಡಿದರೆ ನಿಮಗೆ ದುಡ್ಡು ಕಳಿಸ್ಬೋದು. ಯಾರು, ಆಡಿಯನ್ಸು. ಓಕೆನಾ? ಸೊ 500ಅಲ್ಲೇ ಈ ಫ್ಯೂಚರ್ ಕೊಟ್ಟಿದ್ದಾರೆ ನಿಮಗೆ ಅರ್ನಿಂಗ್ನ ಮಾಡೋದು ಸ್ಮಾಲ್ ಅಮೌಂಟಲ್ಲಿ. ಓಕೆನಾ? ಆದಮೇಲೆ ನಮಗೆ 1K ಸಬ್ಸ್ಕ್ರೈಬರ್ಸಲ್ಲಿ ಏನು ಸಿಗುತ್ತೆ, 1K ಸಬ್ಸ್ಕ್ರೈಬರಲ್ಲಿ 2 ನಮಗೆ ಸಿಗುತ್ತೆ. ಒಂದು ಬಂದುಬಿಟ್ಟು ಏನಂದರೆ, ಈಗ ನೋಡಿ 1 2 3ಇಂದ ಸ್ಟಾರ್ಟ್ ಆದರೆ ಲೈಕ್ ಎಲ್ಲದರಲ್ಲೂ ಈಗ 99 ಆಗೋವರೆಗೂ ಇಷ್ಟಿರುತ್ತೆ. ಓಕೆನಾ? ಇಷ್ಟು ಈ ಥರ ಇರುತ್ತೆ. ಅದಾದಮೇಲೆ 1K ಆಗಿದ್ದು, ಓಕೆನಾ,
ನಮ್ಮದು 1K ಆಗಿದ್ದು ಏನಾಗುತ್ತೆ ಲೈಕ್ ಇಷ್ಟು ಈ ಥರ ನಮಗೆ ಶೋ ಆಗಲ್ಲ. ಓಕೆನಾ, ನಮಗೆ ಬಂದುಬಿಟ್ಟು ಶೋ ಆಗೋದು ಯಾವ ಥರ, ಈ ಥರ 1K ಈ ಥರ ನಮಗೆ ಬಂದುಬಿಟ್ಟು ಶೋ ಆಗುತ್ತೆ. ಓಕೆನಾ, ಇದೊಂದು ಪ್ರೊಫೆಷ್ನಲ್ ಆಗಿ ಕಾಣುತ್ತೆ, ನೋಡೋಕ್ಕೆ ಚೆನ್ನಾಗೂ ಕಾಣುತ್ತೆ. ಓಕೆನಾ, ಇದೊಂದು ಫ್ಯೂಚರ್ ಕೊಟ್ಟಿದ್ದಾರೆ. ಇದು ಆದಮೇಲೆ ನೀವು ಫುಲ್ ಮಾನಿಟೈಸೇಷನ್ ಮಾಡ್ಕೋಬೋದು, ಅರ್ನಿಂಗ್ ಮಾಡ್ಬೋದು ಚೆನ್ನಾಗಿ. ಓಕೆನಾ, ಹೆಂಗೆ ಫುಲ್ ಮಾನಿಟೈಸೇಷನ್ ಆದರೆ ನಿಮ್ಮದು ಏನು ವೀಡಿಯೋಸ್ ಇರುತ್ತೆ ಅದರಲ್ಲಿ ನಿಮ್ಮದು ಆ್ಯಡ್ಸ್ ರನ್ ಆಗುತ್ತೆ. ಆ್ಯಡ್ಸ್ ರನ್ ಆದರೆ ಏನಾಗುತ್ತೆ, ಅರ್ನಿಂಗ್ ಆಗುತ್ತೆ. ಓಕೆನಾ, ಫುಲ್ ಮಾನಿಟೈಸೇಷನ್ ನಿಮ್ಮದು ಆಗಿಬಿಡುತ್ತೆ 1K ಸಬ್ಸ್ಕ್ರೈಬರ್ಸಲ್ಲಿ. ನೀವು 1K ಸಬ್ಸ್ಕ್ರೈಬರ್ಸ್ ಜೊತೆ ಇದೂ ಮಾಡಬೇಕು. ಏನು ಮಾಡಬೇಕು, 4000 ವಾಚ್ ಅವರ್ ಏನಿದೆ ಅದು ಮಾಡ್ಬೋದು. ಇಲ್ಲಾಂದರೆ ನೀವು ಶಾರ್ಟ್ ವೀಡಿಯೋ ಏನಾದರೂ ಮಾಡ್ತಿದ್ರೆ ನಿಮ್ಮದು 10 ಮಿಲಿಯನ್ ವ್ಯೂಸ್ ಏನಿದೆ ಕಂಪ್ಲೀಟ್ ಆಗಬೇಕು. 10 ಮಿಲಿಯನ್ ಅಂದರೆ ಲೈಕ್ ಒಂದೇ ವೀಡಿಯೋದಿಂದ 10 ಮಿಲಿಯನ್ ವ್ಯೂ ಬರೋ ಹಾಗಿಲ್ಲ. ಲೈಕ್ ಎಲ್ಲ ವೀಡಿಯೋಸ್ಗಳನ್ನ ಸೇರಿಸಿ ನಿಮ್ಮದು 10 ಮಿಲಿಯನ್ ವ್ಯೂಸ್ ಆಗಬೇಕು. ಓಕೆನಾ, ಸೊ ಇದು ಆದಮೇಲೆ ನಮ್ಮದು 100K ಅಲ್ಲಿ 100K ಸಬ್ಸ್ಕ್ರೈಬರ್ಸಲ್ಲಿ ಏನು ಸಿಗುತ್ತಂತ ಅಂದ್ರಪ್ಪ, ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ. ಓಕೆನಾ, ನಾನಿಲ್ಲಿ ಸ್ಕ್ರೀನಲ್ಲಿ ನಿಮಗೆ ಹಾಕ್ತೀನಿ ಸಿಲ್ವರ್ ಪ್ಲೇ ಬಟನ್ನು. ಅದು ನಿಮಗೆ ಬಂದುಬಿಟ್ಟು ಸಿಗುತ್ತೆ ಯಾವುದರಲ್ಲಿ, 100K ಸಬ್ಸ್ಕ್ರೈಬರ್ಸಲ್ಲಿ ನಮಗೆ ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ. ಫಸ್ಟು ಬಂದುಬಿಟ್ಟು ದೊಡ್ಡದಾಗಿತ್ತು ಸಿಲ್ವರ್ ಪ್ಲೇ ಬಟನ್ನು. ಈಗ ಬಂದುಬಿಟ್ಟು ಯೂಟ್ಯೂಬರ್ ಏನು ಮಾಡಿದ್ದಾರೆ, ಚಿಕ್ಕದಾಗಿ ಮಾಡಿದ್ದಾರೆ. ಚಿಕ್ಕ ಸಿಲ್ವರ್ ಪ್ಲೇ ಬಟನ್ ಏನಿದೆ ನಮಗೆ ಸಿಗುತ್ತೆ. ಓಕೆನಾ, ಅದಾದಮೇಲೆ 50 ಲ್ಯಾಕಲ್ಲಿ ನಮಗೇನು ಸಿಗಲ್ಲ. 1 ಮಿಲಿಯನಲ್ಲಿ ಬಂದುಬಿಟ್ಟು ನಮಗೆ ಗೋಲ್ಡನ್ ಪ್ಲೇ ಬಟನ್ ಏನಿದೆ ಅದು ಸಿಕ್ಬಿಡುತ್ತೆ. ಗೋಲ್ಡನ್ ಪ್ಲೇ ಬಟನ್ ಅಂದರೆ ಲೈಕ್ ಸೇಮ್ ಸಿಲ್ವರ್ ಪ್ಲೇ ಬಟನ್ ಥರನೇ ಇರುತ್ತೆ. ನಿಮ್ಮ ನೇಮ್ ಏನಿದೆ ಮೆನ್ಷನ್ ಮಾಡಿರುತ್ತೆ ಅದರಲ್ಲಿ. ಆ್ಯಂಡ್ ನೀವು ಇಷ್ಟು ಸಬ್ಸ್ಕ್ರೈಬರ್ಸ್ ಪಾಸ್ ಮಾಡಿದ್ದೀರಾ ಅಂತಲೂ ಕೂಡ ಬರೆದಿರ್ತಾರೆ. ಓಕೆನಾ, ಸೊ ಇದರಲ್ಲಿ ನಿಮಗೆ ಸಿಲ್ವರ್ ಪ್ಲೇ ಬಟನ್ನಲ್ಲೂ ನಿಮ್ಮ ನೇಮ್ ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಗೋಲ್ಡನ್ ಪ್ಲೇ ಬಟನ್ನಲ್ಲೂ ನಿಮ್ಮದು ನೇಮ್ ಏನಿದೆ ಮೆನ್ಷನ್ ಮಾಡಿರ್ತಾರೆ. 1 ಮಿಲಿಯನ್ ಸಬ್ಸ್ಕ್ರೈಬರ್ಸಲ್ಲಿ ಗೋಲ್ಡನ್ ಪ್ಲೇ ಬಟನ್ ಏನಿದೆ ಸಿಕ್ಬಿಡುತ್ತೆ. ಅದು ಆದಮೇಲೆ 10 ಮಿಲಿಯನ್ ಸಬ್ಸ್ಕ್ರೈಬರ್ಸಲ್ಲಿ ಏನು ಸಿಗುತ್ತೆ ನಮಗೆ, 10 ಮಿಲಿಯನ್ ಸಬ್ಸ್ಕ್ರೈಬರ್ಸಲ್ಲಿ ಬಂದುಬಿಟ್ಟು ನಮಗೆ ಸಿಗೋದು ಏನಂದರೆ ಡೈಮಂಡ್ ಏನಿದೆ, ಡೈಮಂಡ್ ಪ್ಲೇ ಬಟನ್ ಏನಿದೆ ನಮಗೆ ಸಿಗುತ್ತೆ. ಎಷ್ಟು ಮಿಲಿಯನ್ ಸಬ್ಸ್ಕ್ರೈಬರ್ಸಲ್ಲಿ, 10 ಮಿಲಿಯನ್ ಸಬ್ಸ್ಕ್ರೈಬರ್ಸಲ್ಲಿ. ಓಕೆನಾ, ಸೊ 10 ಮಿಲಿಯನ್ ಯಾರೆಲ್ಲ ಮಾಡಿರ್ತಾರೆ, ದೊಡ್ಡ ದೊಡ್ಡ ಯೂಟ್ಯೂಬರೇ ಮಾಡಿ ತೊಗೊಂಡಿರಬೇಕು ಆ ಬಟನ್ಸು. ಬಟ್ ಹಾಂ, ಕರ್ನಾಟಕದಲ್ಲೂ ಬಂದುಬಿಟ್ಟು ಡೈಮಂಡ್ ಪ್ಲೇ ಬಟನ್ ತೆಗ್ದಿದ್ದಾರೆ. ಅವ್ರದ್ದು ಚಾನಲ್ ಶಾರ್ಟ್ ವೀಡಿಯೋದು ಅವ್ರದ್ದು. ಆ್ಯಂಡ್ ಅವರು ಬಂದುಬಿಟ್ಟು ಏನೋ ಕುಕ್ಕಿಂಗ್ ರಿಲೇಟೆಡ್ ವೀಡಿಯೋಸ್ ಏನೋ ಮಾಡ್ತಾರೆ, ಅವ್ರಿಗೆ ಸಿಕ್ಕಿದೆ, ನಾನು ನೋಡಿದ್ದೆ ವೀಡಿಯೋನ. ಓಕೆನಾ, ಅದು ಆದಮೇಲೆ 50 ಸಬ್ಸ್ಕ್ರೈಬರ್ಸಲ್ಲಿ ನಮಗೆ ನಾನು ಸ್ಕ್ರೀನ್ಶಾಟ್ ಹಾಕ್ಬಿಡ್ತೀನಿ ನಿಮಗೆ. ಇದು 50 ಸಬ್ಸ್ಕ್ರೈಬರ್ಸಲ್ಲಿ ನಮಗೆ ಏನು ಸಿಗುತ್ತಂದರೆ ಲೈಕ್ ಇದು ಏನಂದರೆ ನಮಗೆ 50 ಸಬ್ಸ್ಕ್ರೈಬರ್ಸಲ್ಲಿ ರೆಡ್ ಕಲರ್ದು ಬಂದುಬಿಟ್ಟು ಯೂಟ್ಯೂಬ್ ಅವಾರ್ಡ್ ಏನಿದೆ ಅದು ಸಿಗುತ್ತೆ. ಓಕೆನಾ, ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ಬಿಡ್ತೀನಿ ಯಾವ ಅವಾರ್ಡ್ ಅಂತ ನೀವು ನೋಡ್ಕೋಬೋದು. ಓಕೆನಾ, ಈ ಅವಾರ್ಡ್ ಬಂದುಬಿಟ್ಟು ನಮಗೆ ಸಿಗುತ್ತೆ ಯಾವುದರಲ್ಲಿ, 50 ಮಿಲಿಯನ್ ಸಬ್ಸ್ಕ್ರೈಬರ್ಸಲ್ಲಿ. ಓಕೆನಾ, ಅದಾದಮೇಲೆ 100 ಮಿಲಿಯನ್ ಸಬ್ಸ್ಕ್ರೈಬರ್ಸಲ್ಲೂ ಬಂದುಬಿಟ್ಟು ನಮಗೆ ಒಂದು ಅವಾರ್ಡ್ ಸಿಗುತ್ತೆ ಯೂಟ್ಯೂಬಿಂದ. ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ನಾನು ನಿಮಗೆ ಇಲ್ಲಿ ಸ್ಕ್ರೀನ್ಶಾಟ್ನ ಹಾಕ್ಬಿಡ್ತೀನಿ, ನೀವು ನೋಡ್ಬೋದು. ಈ ಥರ ಬಂದುಬಿಟ್ಟು ನಿಮಗೆ ಸಿಗುತ್ತೆ. ಓಕೆನಾ, ಈ ಥರ ಅವಾರ್ಡ್ ಬಂದುಬಿಟ್ಟು ಯೂಟ್ಯೂಬಿಂದ 100 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಪಾಸ್ ಮಾಡಿದ್ದಾರೆ ಅವ್ರಿಗೆಲ್ಲ ಸಿಗುತ್ತೆ. ತುಂಬ ಜನ 100 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಏನಿದೆ ಪಾಸ್ ಮಾಡಿದ್ದಾರೆ. ಲೈಕ್ ಮಿಸ್ಟರ್ ಬೀಸ್ಟ್ ಆಯಿತು, ಇನ್ನೂ ತುಂಬ ಜನ ಇದೆ, ಬಟ್ ನನಗೆ ನೇಮ್ಸ್ ಎಲ್ಲ ಗೊತ್ತಿಲ್ಲ. ಓಕೆನಾ, ಸೊ 100 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು ಪಾಸ್ ಮಾಡಿದರೆ ಅಷ್ಟು ನಿಮಗೆ ಸಿಗುತ್ತೆ. ಇಲ್ಲಿ ಬಂದುಬಿಟ್ಟು ನಾನು ಇನ್ನೊಂದು ಹಾಕೋದು ಮರ್ತೋದೆ, ಇದ್ರ ಕೆಳಗಡೆ 10K ಸಬ್ಸ್ಕ್ರೈಬರ್ಸಲ್ಲಿ ಏನು ಸಿಗುತ್ತಂತೆ ನಾನು ನಿಮಗೆ ಹೇಳೋದು ಇಲ್ಲಿ ಮೆನ್ಷನ್ ಮಾಡೋದು ಮರ್ತುಬಿಟ್ಟೆ. ಓಕೆನಾ, ಇಲ್ಲಿ ಬಂದುಬಿಟ್ಟು ನಮಗೆ ಏನು ಸಿಗುತ್ತಂದರೆ ಇಲ್ಲಿ ನಮಗೆ 10K ಸಬ್ಸ್ಕ್ರೈಬರಲ್ಲಿ ಇಲ್ಲಿ ಇದೆಯಲ್ಲ 10K ಸಬ್ಸ್ಕ್ರೈಬರ್ಸಲ್ಲಿ ನಮಗೆ ಬಂದುಬಿಟ್ಟು ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟು ಬಂದುಬಿಟ್ಟು ನಮಗೆ 10K ಸಬ್ಸ್ಕ್ರೈಬರಲ್ಲಿ ನಾವು ಸ್ಟೋರಿ ಹಾಕ್ಬೋದಿತ್ತು ಫಸ್ಟು. ಓಕೆನಾ, ಫಸ್ಟು ಈಗ ಆಪ್ಷನ್ನ ರಿಮೂವ್ ಮಾಡಿದ್ದಾರೆ ಯೂಟ್ಯೂಬ್ ಅವರು. ಲೈಕ್ ಈಗ ನೀವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಸ್ಟೋರಿ ಹಾಕ್ತಿರಲ್ಲ, ಸೇಮ್ ಅದೇ ಥರ ಯೂಟ್ಯೂಬಲ್ಲೂ ಹಾಕ್ಬೋದಿತ್ತು, ಬಟ್ ಫಸ್ಟು. ಓಕೆನಾ, ಈಗ ರೀಸೆಂಟ್ಲಿ ಬಂದುಬಿಟ್ಟು ಆ ಫ್ಯೂಚರ್ ಏನಿದೆ ಯೂಟ್ಯೂಬ್ ಅವರು ರಿಮೂವ್ ಮಾಡಿದ್ದಾರೆ. ಈಗ ಯಾರೂ ಸ್ಟೋರಿ ಹಾಕೋಕ್ಕಾಗಲ್ಲ. ಬಟ್ ಈಗ ಇನ್ನೊಂದು ಫ್ಯೂಚರ್ ಬಂದುಬಿಟ್ಟು ಆ್ಯಡ್ ಮಾಡಿದ್ದಾರೆ. 10K ಸಬ್ಸ್ಕ್ರೈಬರ್ಸಲ್ಲಿ ನಿಮಗೆ ಅಫಿಲಿಯೇಟು ಪ್ರಾಡಕ್ಟ್ಸ್ಗಳನ್ನ ಟ್ಯಾಗ್ ಮಾಡೋ ಆಪ್ಷನ್ ನಿಮಗೆ ಸಿಗುತ್ತೆ. ಓಕೆನಾ, ಸೊ ನೀವು ಈಸಿಲಿ 10K ಸಬ್ಸ್ಕ್ರೈಬರ್ಸಲ್ಲಿ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡಿಬಿಟ್ಟು ಏನು ಮಾಡ್ಬೋದು, ಅರ್ನಿಂಗ್ನ ಮಾಡ್ಬೋದು. ಒಳ್ಳೆ ಕಮಿಷನ್ ಸಿಗುತ್ತೆ ನಿಮಗೆ. ಓಕೆನಾ, ಈಗ ಯಾರಾದರೂ ನಿಮ್ಮ ಲಿಂಕಿಂದ ಬಂದುಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಪರ್ಚೇಸ್ ಮಾಡಿದರೆ ಅದರಿಂದ ನಿಮಗೆ ಕಮಿಷನ್ ಸಿಗುತ್ತೆ. ನನಗೂ ಕೂಡ ಈವನ್ ಸಿಕ್ಕಿದೆ. ಓಕೆನಾ, ಒಳ್ಳೆ ಅರ್ನಿಂಗೇ ಆಗುತ್ತೆ. ನೀವು ಯಾವ ಪ್ರಾಡಕ್ಟ್ ಬೇಕಿದ್ರೂ ಟ್ಯಾಗ್ ಮಾಡ್ಬೋದು. ಲೈಕ್ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಪ್ರಾಡಕ್ಟ್ ಲೈಕ್ ಫ್ಲಿಪ್ಕಾರ್ಟ್ ಆಯಿತು, ಅಮೆಝಾನ್ ಆಯಿತು, ಮಿಂತ್ರಾ ಆಯಿತು. ಓಕೆನಾ, ಇನ್ನೂ ತುಂಬ ಟಾಪ್ ಬ್ರ್ಯಾಂಡ್ಗಳಿದ್ದಾವಲ್ಲ, ಅದರದ್ದು ಏನು ಪ್ರಾಡಕ್ಟ್ಸ್ ಇದ್ದಾವೆ ಅದು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ನೀವು ಟ್ಯಾಗ್ನ ಮಾಡ್ಬೋದು.
ಓಕೆನಾ ಗೈಸ್, ಇದರಲ್ಲೇ ಎಲ್ಲ ಬಂದುಬಿಟ್ಟು ಇಷ್ಟು ಫ್ಯೂಚರ್ ಏನಿದೆ ಸಿಗುತ್ತೆ. ಡೀಟೇಲ್ಸಾಗಿ ನಾನು ನಿಮಗೆ ತಿಳಿಸ್ಕೊಡ್ನಲ್ಲ. ಅಂತೂ ನಿಮ್ಗೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ಇದರ ರಿಲೇಟೆಡ್ ನೀವು ನನಗೆ ಕಮೆಂಟಲ್ಲಿ ಕೇಳ್ಬೋದು, ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.